ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ 11 ಪ್ರೈಮ್. ನಾನು ಅಶ್ವಥವೇತ್ತ. ಮೊದಲಿಗೆ ಗೃಹ ಸಚಿವ ಪರಮೇಶ್ವರ್ ಸಂಸ್ಥೆಗಳಲ್ಲಿ ಇಡಿ ತಲಾಶ್ ನಡೆಸ್ತಾ ಇದ್ದಾರೆ. ತುಮಕೂರಿನ ಸಿದ್ಧಾರ್ಥ ವಿದ್ಯಾಸಂಸ್ಥೆಗಳಲ್ಲಿ ಪರಿಶೀಲನೆ. ರಾತ್ರಿ 10 ಗಂಟೆ ಆಗಿ 11 ಗಂಟೆ ಆಗ್ತಾ ಬಂತು. ಇನ್ನೂ ಕೂಡ ಮುಂದುವರೆದಿದೆ ತಲಾಶ್. ಇಡಿಯಿಂದ ನಿರಂತರವಾಗಿ ದಾಖಲೆಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಮಧ್ಯರಾತ್ರಿಯವರೆಗೂ ಕೂಡ ಮುಂದುವರಿಯುವ ಸಾಧ್ಯತೆ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಗೃಹ ಮಂತ್ರಿಗಳ ಫೋಟೋ ಕಂಡು ಬಂದಿತ್ತು, ಹೆಸರು ಕೇಳಿ ಬಂದಿತ್ತು. ಇದರ ಬೆನ್ನಲ್ಲೇ ಅವರ ವಿದ್ಯಾಸಂಸ್ಥೆಗಳ ಮೇಲೆ ಇಡಿ ನಿರಂತರವಾಗಿ ತಲಾಶ್ ನಡೆಸ್ತಾ ಇರೋದು. ಸುಮಾರು ಬೆಳಗ್ಗೆಯಿಂದಲೂ ಕೂಡ ನಡೆಯುತ್ತಿರುವಂತಹ ಈ ಒಂದು ಶೋಧ ಕಾರ್ಯ ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. 10 ಗಂಟೆ ಆಗಿ 11 ಗಂಟೆ ಆಗ್ತಾ ಬಂತು. ಇನ್ನೂ ನಿರಂತರವಾಗಿ ಈ ಶೋಧ ಕಾರ್ಯ ನಡೀತಾ ಇದೆ. ಪರಿಶೀಲನೆ ಎಲ್ಲವೂ ಕೂಡ ಆಗ್ತಾ ಇದೆ. ಕಾರಣ ಏನು? ಒಂದಷ್ಟು ಆಸ್ತಿ ಖರೀದಿಯ ವಿಚಾರವಾಗಿ ಸಾಕಷ್ಟು ಆಸ್ತಿಯನ್ನ ಖರೀದಿ ಮಾಡಿದ್ರು ತುಮಕೂರಿನಲ್ಲಿ ಪ್ರಮುಖವಾಗಿ. ಸೊ ಹೀಗಾಗಿ ಆ ಸಂಬಂಧಪಟ್ಟಂತೆ ಇದು ಹೇಗೆ ಸಾಧ್ಯ ಅನ್ನೋ ಲೆಕ್ಕಾಚಾರ ಪರಮೇಶ್ವರ್ ಸಂಸ್ಥೆಗಳಲ್ಲಿ ಇಡಿ ತಲಾಶ್ ನಡೆಸ್ತಾ ಇರುವಂತದ್ದು. ಗೃಹ ಸಚಿವ ಪರಮೇಶ್ವರ್ ಸಿದ್ಧಾರ್ಥ ವಿದ್ಯಾಸಂಸ್ಥೆಗಳಲ್ಲಿ ಇಡಿ ತಲಾಶ್ ನಡೆಸ್ತಾ ಇದೆ. ಈಗಲೂ ಕೂಡ ತಲಾಶ್ ಕಂಟಿನ್ಯೂ ಆಗ್ತಾ ಇದೆ. ನಿರಂತರವಾಗಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ತುಮಕೂರಿನ ಸಿದ್ಧಾರ್ಥ ವಿದ್ಯಾಸಂಸ್ಥೆಗಳಲ್ಲಿ ಪರಿಶೀಲನೆ ಆಗ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಜಗದೀಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಜಗದೀಶ್, ಒಂದಷ್ಟು ಆಸ್ತಿಗಳನ್ನ ಖರೀದಿ ಮಾಡಿದ್ರು ಪರಮೇಶ್ವರ್. ಒಂದು ವಿದ್ಯಾಸಂಸ್ಥೆಯನ್ನು ಕೂಡ ಖರೀದಿ ಮಾಡಿ ಅಲ್ಲಿ ಹೆಸರನ್ನ ಬದಲಾವಣೆ ಮಾಡಿದ್ರು. 95 ಕೋಟಿಗೆ ಖರೀದಿ ಮಾಡಿದೆ ಅನ್ನುವಂತ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಆದ್ರೆ ಸುಮಾರು 140 ಕೋಟಿಗೆ ಅದನ್ನ ಖರೀದಿ ಮಾಡಿದ್ದಾರೆ ಅನ್ನುವಂತ ಉಲ್ಲೇಖ ಒಂದು ಕಡೆ. ಇನ್ನು ಮತ್ತೊಂದು ಕಡೆ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಇನ್ನೂ ಮುಗಿದಿಲ್ಲ. ಇನ್ನೂ ಕೂಡ ತಲಾಶ್ ನಡೀತಾಲೇ ಇದೆ. ಇನ್ನು ಎಷ್ಟೊತ್ತಾಗ್ಬೋದು? ಏನೆಲ್ಲ ಸಿಗ್ತಾ ಇದೆ ದಾಖಲೆಗಳು? ಮತ್ತಷ್ಟು ಮಾಹಿತಿ ಕೊಡೋದು. ಓಕೆ, ಅವ್ರನ್ನ ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ನೋಡಿ, ಗೃಹ ಸಚಿವರು ಒಂದು ವಿದ್ಯಾಸಂಸ್ಥೆಯನ್ನ ಖರೀದಿ ಮಾಡ್ತಾರೆ. ಖರೀದಿ ಮಾಡಿ ಅಲ್ಲಿ ಹೆಸರನ್ನು ಕೂಡ ಬದಲಾಯಿಸುವಂತ ಅಥವಾ ಆಡ್ ಮಾಡುವಂತ, ಹೆಸರಿಗೆ ಇನ್ನೊಂದಷ್ಟು ಇನಿಷಿಯಲ್ಗಳನ್ನ ಆಡ್ ಮಾಡುವಂತ ಕೆಲಸವನ್ನ ಮಾಡಿ ಸುಮಾರು 90 ಕೋಟಿಗೆ ಅದನ್ನ ಖರೀದಿ ಮಾಡಿ, 90 ರಿಂದ 95 ಕೋಟಿಗೆ ಅದನ್ನ ಖರೀದಿ ಮಾಡಿದ್ದೀವಿ ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಆದ್ರೆ ಅನುಮಾನ ಏನಪ್ಪಾ ಅಂದ್ರೆ ಆ ಒಂದು ವಿದ್ಯಾಸಂಸ್ಥೆಯನ್ನ ಸುಮಾರು 140 ಕೋಟಿಗೆ ಖರೀದಿ ಮಾಡಿದ್ದಾರೆ ಅನ್ನುವಂತ ಶಂಕೆ ವ್ಯಕ್ತ ಆಗ್ತಾ ಇರೋದು. ಉದಾಹರಣೆಗೆ ನಾನು ಹೇಳ್ತಾ ಇರೋದು, ಇದೇ ರೀತಿಯಾಗಿ ಹಲವು ಕಡೆ ಆಸ್ತಿಗಳನ್ನ ಖರೀದಿ ಮಾಡಿರುವಂತ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಯಾತಕ್ಕಾಗಿ ಇಲ್ಲಿಗೆ ಮತ್ತೆ ಗೋಲ್ಡ್ ಸ್ಮಗ್ಲಿಂಗ್ಗೆ ಯಾವ ರೀತಿ ಲಿಂಕ್? ಸೊ ಇದು ದೊಡ್ಡ ವಿಚಾರ. ಇದರಿಂದ ಸರ್ಕಾರಕ್ಕೆ ಕುತ್ತು ತರುವಂತ ಸಾಧ್ಯತೆ ಇದೆ. ನಾನು ಜಗದೀಶ್ ಅವ್ರನ್ನ ಮಾತನಾಡಿಸ್ತಾ ಇದ್ದೆ. ಜಗದೀಶ್, ನಮ್ಮ ಪ್ರತಿನಿಧಿ ಜಗದೀಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನಿಮ್ಗೆ? ಇನ್ನು ಎಷ್ಟೊತ್ತವರೆಗೂ ಕೂಡ ನಡೀಬಹುದು? ಈಗಲೂ ಕೂಡ ನಡೀತಾ ಇದೆ. ಏನೆಲ್ಲ ದಾಖಲೆಗಳು ಸಿಗ್ತಾ ಇವೆ ಜಗದೀಶ್? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ 11 ಪ್ರೈಮ್. ನಾನು ಅಶ್ವಥವೇತ್ತ. ಮೊದಲಿಗೆ ಗೃಹ ಸಚಿವ ಪರಮೇಶ್ವರ್ ಸಂಸ್ಥೆಗಳಲ್ಲಿ ಇಡಿ ತಲಾಶ್ ನಡೆಸ್ತಾ ಇದ್ದಾರೆ. ತುಮಕೂರಿನ ಸಿದ್ಧಾರ್ಥ ವಿದ್ಯಾಸಂಸ್ಥೆಗಳಲ್ಲಿ ಪರಿಶೀಲನೆ. ರಾತ್ರಿ 10 ಗಂಟೆ ಆಗಿ 11 ಗಂಟೆ ಆಗ್ತಾ ಬಂತು. ಇನ್ನೂ ಕೂಡ ಮುಂದುವರೆದಿದೆ ತಲಾಶ್. ಇಡಿಯಿಂದ ನಿರಂತರವಾಗಿ ದಾಖಲೆಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಮಧ್ಯರಾತ್ರಿಯವರೆಗೂ ಕೂಡ ಮುಂದುವರಿಯುವ ಸಾಧ್ಯತೆ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಗೃಹ ಮಂತ್ರಿಗಳ ಫೋಟೋ ಕಂಡು ಬಂದಿತ್ತು, ಹೆಸರು ಕೇಳಿ ಬಂದಿತ್ತು. ಇದರ ಬೆನ್ನಲ್ಲೇ ಅವರ ವಿದ್ಯಾಸಂಸ್ಥೆಗಳ ಮೇಲೆ ಇಡಿ ನಿರಂತರವಾಗಿ ತಲಾಶ್ ನಡೆಸ್ತಾ ಇರೋದು. ಸುಮಾರು ಬೆಳಗ್ಗೆಯಿಂದಲೂ ಕೂಡ ನಡೆಯುತ್ತಿರುವಂತಹ ಈ ಒಂದು ಶೋಧ ಕಾರ್ಯ ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ.
10 ಗಂಟೆ ಆಗಿ 11 ಗಂಟೆ ಆಗ್ತಾ ಬಂತು. ಇನ್ನೂ ನಿರಂತರವಾಗಿ ಈ ಶೋಧ ಕಾರ್ಯ ನಡೀತಾ ಇದೆ, ಪರಿಶೀಲನೆ ಎಲ್ಲವೂ ಕೂಡ ಆಗ್ತಾ ಇದೆ. ಕಾರಣ ಏನು? ಒಂದಷ್ಟು ಆಸ್ತಿ ಖರೀದಿಯ ವಿಚಾರವಾಗಿ ಸಾಕಷ್ಟು ಆಸ್ತಿಯನ್ನ ಖರೀದಿ ಮಾಡಿದ್ರು ತುಮಕೂರಿನಲ್ಲಿ ಪ್ರಮುಖವಾಗಿ. ಸೊ ಹೀಗಾಗಿ ಆ ಸಂಬಂಧಪಟ್ಟಂತೆ ಇದು ಹೇಗೆ ಸಾಧ್ಯ ಅನ್ನೋ ಲೆಕ್ಕಾಚಾರ ಪರಮೇಶ್ವರ್ ಸಂಸ್ಥೆಗಳಲ್ಲಿ ಇಡಿ ತಲಾಶ್ ನಡೆಸ್ತಾ ಇರುವಂಥದ್ದು. ಗೃಹ ಸಚಿವ ಪರಮೇಶ್ವರ್ ಸಿದ್ಧಾರ್ಥ ವಿದ್ಯಾಸಂಸ್ಥೆಗಳಲ್ಲಿ ಇಡಿ ತಲಾಶ್ ನಡೆಸ್ತಾ ಇದೆ. ಈಗಲೂ ಕೂಡ ತಲಾಶ್ ಕಂಟಿನ್ಯೂ ಆಗ್ತಾ ಇದೆ. ನಿರಂತರವಾಗಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ತುಮಕೂರಿನ ಸಿದ್ಧಾರ್ಥ ವಿದ್ಯಾಸಂಸ್ಥೆಗಳಲ್ಲಿ ಪರಿಶೀಲನೆ ಆಗ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಜಗದೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಜಗದೀಶ್, ಒಂದಷ್ಟು ಆಸ್ತಿಗಳನ್ನ ಖರೀದಿ ಮಾಡಿದ್ರು ಪರಮೇಶ್ವರ್, ಒಂದು ವಿದ್ಯಾಸಂಸ್ಥೆಯನ್ನು ಕೂಡ ಖರೀದಿ ಮಾಡಿ ಅಲ್ಲಿ ಹೆಸರನ್ನ ಬದಲಾವಣೆ ಮಾಡಿದ್ರು. 95 ಕೋಟಿಗೆ ಖರೀದಿ ಮಾಡಿದೆ ಅನ್ನುವಂತ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಆದ್ರೆ ಸುಮಾರು 140 ಕೋಟಿಗೆ ಅದನ್ನ ಖರೀದಿ ಮಾಡಿದ್ದಾರೆ ಅನ್ನುವಂತ ಉಲ್ಲೇಖ ಒಂದು ಕಡೆ. ಇನ್ನು ಮತ್ತೊಂದು ಕಡೆ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಇನ್ನೂ ಮುಗಿದಿಲ್ಲ, ಇನ್ನೂ ಕೂಡ ತಲಾಶ್ ನಡೀತಾಲೇ ಇದೆ. ಇನ್ನು ಎಷ್ಟೊತ್ತಾಗ್ಬೋದು, ಏನೆಲ್ಲ ಸಿಗ್ತಾ ಇದೆ ದಾಖಲೆಗಳು, ಮತ್ತಷ್ಟು ಮಾಹಿತಿ ಕೊಡೋದು. ಓಕೆ, ಅವ್ರನ್ನ ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತೇವೆ. ನೋಡಿ, ಗೃಹ ಸಚಿವರು ಒಂದು ವಿದ್ಯಾಸಂಸ್ಥೆಯನ್ನ ಖರೀದಿ ಮಾಡ್ತಾರೆ. ಖರೀದಿ ಮಾಡಿ ಅಲ್ಲಿ ಹೆಸರನ್ನು ಕೂಡ ಬದಲಾಯಿಸುವಂತ ಅಥವಾ ಆಡ್ ಮಾಡುವಂತ ಹೆಸರಿಗೆ ಇನ್ನೊಂದಷ್ಟು ಇನಿಷಿಯಲ್ಗಳನ್ನ ಆಡ್ ಮಾಡುವಂತ ಕೆಲಸವನ್ನ ಮಾಡಿ ಸುಮಾರು 90 ಕೋಟಿಗೆ ಅದನ್ನ ಖರೀದಿ ಮಾಡಿ, 90 ರಿಂದ 95 ಕೋಟಿಗೆ ಅದನ್ನ ಖರೀದಿ ಮಾಡಿದ್ದೀವಿ ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಆದ್ರೆ ಅನುಮಾನ ಏನಪ್ಪಾ ಅಂದ್ರೆ ಆ ಒಂದು ವಿದ್ಯಾಸಂಸ್ಥೆಯನ್ನ ಸುಮಾರು 140 ಕೋಟಿಗೆ ಖರೀದಿ ಮಾಡಿದ್ದಾರೆ ಅನ್ನುವಂತ ಶಂಕೆ ವ್ಯಕ್ತ ಆಗ್ತಾ ಇರೋದು. ಉದಾಹರಣೆಗೆ ನಾನು ಹೇಳ್ತಾ ಇರೋದು, ಇದೇ ರೀತಿಯಾಗಿ ಹಲವು ಕಡೆ ಆಸ್ತಿಗಳನ್ನ ಖರೀದಿ ಮಾಡಿರುವಂತ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಯಾತಕ್ಕಾಗಿ ಇಲ್ಲಿಗೆ ಮತ್ತೆ ಗೋಲ್ಡ್ ಸ್ಮಗ್ಲಿಂಗ್ಗೆ ಯಾವ ರೀತಿ ಲಿಂಕ್, ಸೊ ಇದು ದೊಡ್ಡ ವಿಚಾರ. ಇದರಿಂದ ಸರ್ಕಾರಕ್ಕೆ ಕುತ್ತು ತರುವಂತ ಸಾಧ್ಯತೆ ಇದೆ. ನಾನು ಜಗದೀಶ್ ಅವ್ರನ್ನ ಮಾತನಾಡಿಸ್ತಾ ಇದ್ದೆ. ಜಗದೀಶ್, ನಮ್ಮ ಪ್ರತಿನಿಧಿ ಜಗದೀಶ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನಿಮ್ಗೆ? ಇನ್ನು ಎಷ್ಟೊತ್ತವರೆಗೂ ಕೂಡ ನಡೀಬಹುದು? ಈಗಲೂ ಕೂಡ ನಡೀತಾ ಇದೆ. ಏನೆಲ್ಲ ದಾಖಲೆಗಳು ಸಿಗ್ತಾ ಇವೆ ಜಗದೀಶ್?